ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ತೆಗೆದುಕೊಂಡಾಗ ಬಹುತೇಕವಾಗಿ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ವಿಭಾಗ ಇದು ಭಾಗ. ಇಲ್ಲಿ ಆ ಸಂದರ್ಭದಲ್ಲಿ ಏನಿತ್ತು ಕೇಳಿದ್ರೆ ಒಂದ್ ಕಡೆ ಚಟ್ಟಣ, ಒಂದ್ ಕಡೆ ಬಳ್ಳೋಳಿ, ಇನ್ನೊಂದ್ ಕಡೆ ಹಲಸಂಗಿ. ಈ ಮೂರು ಊರಿನಲ್ಲಿ ಮಾತ್ರ ಪ್ರೌಢಶಾಲೆಗಳಿದ್ವು. ಅಂತ ಸಂದರ್ಭದಲ್ಲಿ ಶಿಕ್ಷಣದ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಲು ಎಷ್ಟೋ ವಿದ್ಯಾರ್ಥಿಗಳು ಆಗದೇ ಇರುವುದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ತಾವು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ಅಂದ್ರೆ 1974 ಸಂದರ್ಭದಲ್ಲಿ ಅತ್ಯಂತ ಅಂದ್ರೆ ಆರ್ಥಿಕವಾಗಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಶೈಕ್ಷಣಿಕ ಕ್ಷೇತ್ರವಾಗಿ ಬಹಳ ಹಿಂದುಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಈ ಒಂದು ಅತ್ಯಂತ ಕರ್ನಾಟಕದ ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅಕ್ಷರ ಜ್ಞಾನವನ್ನು ನೀಡಲು ಕಾರಣಕರ್ತರಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಶ್ರೀಯುತ PM ಗೋರೆ ಅಂತಕ್ಕಂಥದ್ದು ಶತಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಆದ್ಮೇಲೆ ಇಲ್ಲಿವರೆಗೆ ಅಂದ್ರೆ ನಾನು ಹೇಳ್ತಕ್ಕಂಥದ್ದು 74ರಿಂದ 1994ರವರೆಗೆ, ನಂತರ 2024ರವರೆಗೆ ಸುಮಾರು ಇಲ್ಲಿ SSLC ಮತ್ತು B.Ed, PUC ಹೀಗೆಲ್ಲ ಕೂಡ ಈ ಸಂಸ್ಥೆಯಿಂದ ಸುಮಾರು ಒಂದು 25ರಿಂದ 30,000 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ಹೊರಬಿಟ್ಟಿದ್ದಾರೆ. ಅದರಲ್ಲಿ ನಾವು ನೋಡಿದಾಗ ಈ ಒಂದು ಶಾಲೆಯಲ್ಲಿ ಕಲಿತಿರ್ತಕ್ಕಂಥವ್ರು ಯಾರು ಡಾಕ್ಟರ್ ಆಗಿದ್ದಾರೆ, ಯಾರು ಸುಮಾರು ಜನ PS ಆಗಿದ್ದಾರ, ಯಾರು ಒಂದು 2-3 ಜನ CPIಗಳಾಗಿದ್ದಾರ, ಯಾರು ಒಬ್ರು ಅಡಿಷನಲ್ SP ಆಗಿದ್ದಾರ. ಅನಂತರ ವಿವಿಧ ಗ್ರಾಮದವರು ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ವಿವಿಧ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅದಕ್ಕೆಲ್ಲ ಕಾರಣ ಏನಂತ ಕೇಳಿದ್ರೆ ಈ ಕ್ಷೇತ್ರದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಅವತ್ತಿನ ದಿನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅವತ್ತು ಏನಾದ್ರೂ ಈ ಶಿಕ್ಷಣ ಸಂಸ್ಥೆ ಇಲ್ಲದೇ ಇದ್ರೆ ನಮ್ಮಂತ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಾವು ಏನಾಗ್ತಾ ಇದೀವಿ ಅಂದ್ರೆ ಶಾಲೆಯನ್ನು ಬಿಟ್ಟು ಇವತ್ತು ನಾವು ಎಲ್ಲೋ ಕೂಲಿ ಕಾರ್ಮಿಕರಾಗಿ ಜೀವನ ಸಾಗಿಸ್ತಕ್ಕಂಥ ಪರಿಸ್ಥಿತಿ ಬರ್ತಿತ್ತು. ನಾವೆಲ್ಲ ಹಿಂದೆ ಈ ಪ್ರಾಥಮಿಕ ಶಾಲಾ ಹಂತದಲ್ಲಿ OSC ವಿದ್ಯಾರ್ಥಿಗಳು, ಯಾಕಂತ ಕೇಳಿದ್ರೆ ಎಲ್ಲ ಬಡತನದಲ್ಲಿ ನಾವು ಕಲ್ತಿರ್ತಕ್ಕಂಥವ್ರು. ನಮ್ಮ ಪಾರ್ಟಿ ಮನ್ಯಾಗ ಬ್ಯಾಗ್ ಹಣಿಮೆದವ್ರ ಗುಡಿಯಾಗ ನಾವು ಹೊರಗೆ ತಿರುಗಾಡ್ತಿದ್ವಿ, ಈಶ್ವರೇಶ್ವರ ಶಾಲೆ ಕೊಂಡಿರ್ತೀವಿ ಬಡಿಗೆ ಹಿಡ್ಕೊಂಡು. ಇಂಥ ಸಂದರ್ಭದಾಗ ನಾವೆಲ್ಲ ಅವ್ರಿಗೆ ಕಲ್ತು ಆಗ್ಯದ. ಆದ್ರೆ ಇದಕ್ಕೊಂದು ಆಶೀರ್ವಾದ ಹೇಳ್ತಾ ಇದ್ದಾರೆ, ಭಗವಂತನ ಆಶೀರ್ವಾದ ಬೇಕು, ದೇವರ ಆಶೀರ್ವಾದ ಬೇಕು. ಆದ್ರೆ ಕೊಡವಳೆ ಕೊಡಲಿಲ್ಲ ಅಂದ್ರೆ ಯಾರ ಆಶೀರ್ವಾದ ಕೊಂಡು ಮಾಡೋದಿಲ್ಲ ಅವಾಗ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಕೋರಿ ಸಾವುಕಾರರು ಈ ಒಂದು ಕ್ಷೇತ್ರದಲ್ಲಿ ತಮ್ಮ ತನು ಮನ ಧನ ಎಲ್ಲವನ್ನೂ ಒತ್ತೆ ಇಟ್ಟು ಅಂತ ಸಂದರ್ಭದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಅವತ್ತಿನ ಸಂದರ್ಭದಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ, ಬರೇ ಶಿಕ್ಷಣ ಅಲ್ಲ, ಅದು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣ. ಯಾಕಂದ್ರೆ ಅವ್ರ ಹೆಸರು ಗೊತ್ತು ತಮ್ಗೆಲ್ಲ. ಮತ್ತು ಈ ಶಾಲೆಯಲ್ಲಿ ಕಳಿಸ್ತಕ್ಕಂಥವ್ರು ಕೂಡ ಅದೇ ರೀತಿಯಾಗಿ ಅವರು ಸಂಸ್ಥೆಯ ಅಧ್ಯಕ್ಷರ ಹೆಸರು ಬಸವಣ್ಣವರು, ಸಂಸ್ಥೆ ಹೆಡ್ ಮಾಸ್ಟರ್ ಹೆಸರು ಬಸವಣ್ಣವರು. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪರಮ ಪೂಜ್ಯ ಗುರುಗಳು. ಏನಂತ ಕೇಳಿದ್ರೆ ಕೆಲವೊಂದು ಕಡೆ ಏನಾಗ್ತದೆ, ಶಿಕ್ಷಕರು ಕೆಲವೊಂದು ಸಂದರ್ಭದಾಗ ಚಂದಕ ಕಲಿಸಿ ಸಾಯಂಕಾಲ ಕಡೆ ಹೋಗ್ತಾರೆ. ಆಮೇಲೆ ಮರುದಿನ ಮುಂಜಾನೆ ಶಾಲೆಗೆ ಬರುವಾಗ ಕಿಡಿಕೆ ಹೋದೋ ಬಾಗಿಲು ಹೋದೋ ಗೊತ್ತಾಗೋದು. ಆದ್ರೆ ನಮ್ಮಲ್ಲಿ ಹಂಗಿರ್ಲಿಲ್ಲ. ನಮ್ಮ BSc ಸರು ಅವ್ರ ಮನೆಯೊಳಗೆ ತಲೆ ಕೆಳಗೆ ಮಾಡಿದ್ರಪ್ಪ ಅಂದ್ರೆ ಎಲ್ಲಿ ಶಾಲೆಯೊಳಗೆ ತಲೆ ಮ್ಯಾಲ ಮಾಡೋರು. ಇವತ್ತದಾರ ಅವ್ರು ನಮ್ಮ ಸಾಕ್ಷಾತ್ ದೇವರು. ನಾವು ಯಾವ ಕಾಲಕ್ಕೂ ನಾವು ನೆನಪಾಗಕ್ಕೆ ಬರೋದಿಲ್ಲ. ನಾವು ಶಿಕ್ಷಣ ಕೊಟ್ಟವರು ಮತ್ತು ಶಿಕ್ಷಣ ಕಲಿಸಿದವರು ನಾವು ನೆನೆಸ್ಬೇಕಾಗ್ತಾ ಇದೆ. ಈ ಸಂದರ್ಭದಲ್ಲಿ PM ಗೋರೆ ಅವರನ್ನು ನಾವು ನೆನೆಸ್ತಾ ಇದೀವಿ. ಇಲ್ಲಿ ಬಹುತೇಕ ಅವರು ನಮ್ಮ ದೇವಂತ ಆಗಿದಾರ, ಬುಡಾದಾರ್ ಅವರು ಅಂತ ಹೇಳಿದ್ರು. ಅವ್ರನ್ನ ಅತ್ಯಂತ ಅಚ್ಚುಮೆಚ್ಚಿನ ಗುರುಗಳು. HM ಮುಲ್ಲಾ ಅಂತ ಹೇಳಿದ್ರು, ಅವ್ರು ತಿಳ್ಕೊಂಡಿದ್ರು. ನಾ 8-9ನೇ ತರಗತಿ ಇದ್ದಾಗ ಅವರು ಬಹಳ ನಮ್ಗೆ ಅತ್ಯಂತ ಕಾಳಜಿ, ಬಹಳ ನಮ್ಗೆ PM ಗೋರೆ ಸಾವುಕಾರ ಇರುವುದರಿಂದ ನಾವು ಇಲ್ಲೆಲ್ಲ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲ್ತಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ರಾಜಶೇಖರ್ ಕಲ್ಯಾಣ ಶೆಟ್ಟಿ ಅಂತಿದ್ರು. ಆ ಪುಣ್ಯಾತ್ಮನಿಂದ ನಾವು ಏನಾದ್ರೂ ಮ್ಯಾಗ ಬರ್ಬೇಕಾದ್ರೆ ಆರ್ಥಿಕ ಒಬ್ರು ಶಿಕ್ಷಣ ಕೊಟ್ಟರೆ ಇನ್ನೊಬ್ರು ಆರ್ಥಿಕ ಧನ ಸಹಾಯ ಮಾಡ್ತಕ್ಕಂಥವ್ರು ಇರ್ತಾರೆ. ಹಂಗ ನಮ್ಮ ಕಲ್ಯಾಣ ಶೆಟ್ಟಿ ಸರ್ ಗುರುಗಳು ಇರುವುದರಿಂದ ನಾವೆಲ್ಲ ಆರ್ಥಿಕವಾಗಿ ಏನು ಸಹಾಯವನ್ನು ಪಡೆದು ಮುಂದೆ ಹೋಗಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾನು ಈ ಸಂಸ್ಥೆಯನ್ನು 50ನೇ ವರ್ಷದಾಗ ನಾನು ಇವಾಗ ನೆನೆಸ್ಬೇಕಾಗ್ತಾ ಇದೆ. ಅದೇ ರೀತಿಯಾಗಿ ಆ ಭಗವಂತ ಆಶೀರ್ವಾದ ಮಾಡಲಿ. 50 ಏನಾಯ್ತಲ್ಲ 60 ಮತ್ತು 75ನೇ
ಒಂದು ಈ ಸಂಸ್ಥೆಯ ಹುಟ್ಟು ಹಬ್ಬವನ್ನು BM ಕೋರೆ ಅವರು ಮಾಡಿ ಅದನ್ನೆಲ್ಲ ಅವ್ರ ಪರಿವಾರದವ್ರು ನೋಡ್ಲಿ ಅಂತಕ್ಕಂಥ ಒಂದು ಆಸೆ ನಂದಿದೆ. ಯಾಕಂತ ಕೇಳಿದ್ರೆ ನಾವು ಬಹಳ ದಿವಸದಿಂದ ನೋಡ್ತಾ ಇದೀವಿ, ಅವಾಗಿನಿಂದ ಇವಾಗಿಂತ ಹಂಗೆ ಅದ. ಗೋರಿ ಸೌಕರ್ಯ ಅಂದ್ರೆ ಯಾರು ಬಿಟ್ಟಿಲ್ಲ, ಎಲ್ಲರೂ ತುಳಿದವ್ರೆ ಈ ಭಾಗದಾಗ. ಗೋರಿ ಸೌಕರ್ಯ ಬಿಟ್ಟವ್ರು ಯಾರು ಇಲ್ಲ. ಆರ್ಥಿಕವಾಗಿ ತುಳಿದಾರ, ಸಾಮಾಜಿಕವಾಗಿ ರಾಜಕೀಯವಾಗಿ ತುಳಿದಾರ. ಆದ್ರೂ ಕೂಡ ಅವ್ರ ಪರಿಶುದ್ಧ ಮನಸ್ಸಿನಿಂದ ಅವರೆಲ್ಲ ಮೇಲ್ ಬಂದಿದ್ದಾರೆ. ಯಾರೇ ಅಂದ್ರೆ ನಮ್ಮ ಜಿಲ್ಲಾದಾಗ, ನಮ್ಮ ತಾಲೂಕದಾಗ, ಜಿಲ್ಲಾ ತಗೋರಿ ಅಥವಾ ತಾಲೂಕು ತಗೋರಿ, ಇವರು ಮೊದಲನೆಯ ಸಾಲಿನ ರಾಜಕಾರಣಿಗಳು. MR ಗೌಡ್ರು ತಾವೆಲ್ಲ ಎರಡನೇ ಸಾಲಿನಲ್ಲಿ ಎರಡನೇ ಸಾಲ ಅಂದ್ರೆ ಸ್ಥಾನ ಅಲ್ಲ, ಎರಡನೇ ಹಂತದಲ್ಲಿ ಅಂದ್ರೆ ಇಸ್ವಿ. ಅವರೆಲ್ಲ ಬಹುತೇಕ ರಾಜಕೀಯ ಸಾಕನ್ನು ಮುಂದೆ ನೀವೆಲ್ಲ ಎದ್ದು ಪುಟ್ಟು ಅವ್ರ ಕಡೆಗೆ ಮೂಲೆಯಾಗಿ ಇಟ್ಬಿಟ್ರಿ. ಆದ್ರೆ ಪೊಲೀಸ್ ಸೌಕರ್ಯ ಏನ್ ಮಾಡೋದು, ಸಾಕಿ ನಾನು ಒಂದು 2 ಶಿಕ್ಷಣ ಸಂಸ್ಥೆ ಅದಾವ, ಅದಕ್ಕೆಲ್ಲ ನೋಡ್ಕೊಂಡು ನಾವು ಹೋಗ್ತೀನಪ್ಪ, ತಮ್ಗೆಲ್ಲ ಇದ್ರ ಮ್ಯಾಗ ಇರ್ಲಿ ಅಂತ ಹೇಳಿದ್ರು. ಅವ್ರು ಏನ್ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ಒಂದು ಮನಸ್ಸು ಏನ್ ಮಾಡಿದ್ರು, ಅದ್ರ ಮುಖಾಂತರ ಇವತ್ತು ಸುಮಾರು ಸಾವಿರಾರು ಅಂದ್ರೆ ಸುಮಾರು 50,000 ವಿದ್ಯಾರ್ಥಿಗಳು ನಾವು ಈ ಸಂಸ್ಥೆಯಲ್ಲಿ ಕಲ್ತಿದ್ದೀವಿ. ಅನೇಕ ಜನ ನಾವು ಇವತ್ತಿಗೆ ಏನಾಗಿದ್ದೀವಿ ಅಂದ್ರೆ ಒಂದು ಸರ್ಕಾರಿ ನೌಕರಿ ಪಡೆದಿದ್ದೀವಿ, ಸಮಾಜಕ್ಕೆ ಸೇವೆಯಲ್ಲಿ ಹೋಗಿದ್ದೀವಿ. ಇಲ್ಲದಾರಲ್ಲ ಮಾಂತೇಶ ಗುರುಗಳು ಎಲ್ಲಿ ತಮ್ಮ ಹೆಸರು ಹಾಕೊಂಡಿಲ್ಲ ಇವರು. ಮತ್ತೆ ಈ ಸಾರಿ ವಿದ್ಯಾರ್ಥಿ ಆಗ್ತದ ಅಂತ ಹೆಂಗ ಗೊತ್ತಿಲ್ಲ, ಮತ್ತೆ ಯಾಕೆ ಹಾಕೊಂಡಿಲ್ಲ? ಇಲ್ಲ ನೀವು ಹಾಕೋಬೇಕು. ಆಮೇಲೆ ಇವರು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಇವತ್ತು ಏನಂತ ವಚನಕಾರರು. ಈಗ ಎಲ್ಲ ಕಡೆ ನಾನು ನೋಡಿದ ಪುಸ್ತಕಿಗೆ ಬಿ ಇದ್ದಾಗ ನಿಮ್ಮ ಹೆಸರು ಹೇಳ್ತಾ ಇದ್ರು, ಅತಿನಿಗೆ ಬಿ ಇದ್ದಾಗ ನಿಮ್ಮ ಹೆಸರು ಹೇಳ್ತಾ ಇದ್ರು. ಅತ್ಯಂತ ವಾಗ್ಮಿಗಳು ಮತ್ತು ಪ್ರವಚನಕಾರರಾಗಿದ್ದಾರೆ ಇವತ್ತು ಮಾಂತೇಶ್ ಅವರು ಎಷ್ಟು ಮನ ಧನದಿಂದ ನೋಡಿ ಎಲ್ಲಿ ತಮ್ಮ ಹೆಸರು ಇರ್ತಾರೆ, ತಮ್ಮ ಹೆಸರು ಏನು ಅನ್ನೋದು ಗೊತ್ತಾಗ ಇಟ್ಟು ನಿರಂತರವಾಗಿ 2-3 ದಿವಸ 15 ದಿವಸ ಐತೆ ಸೇವೆ ಸಲ್ಲಿಸಿದ್ದಾರೆ, ಇನ್ನ 2-3 ದಿವಸ ಸಲ್ಲಿಸ್ತಾರ. ಹಾಗ ಮಾಂತೇಶ್ ಅವರು ಮತ್ತು ಎಲ್ಲ ನಮ್ಮ ಸ್ನೇಹಿತ ವರ್ಗದವರು ಇದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತಾವೇನು ಹಳೆಯ ವಿದ್ಯಾರ್ಥಿಗಳಿದ್ದೀರಿ, ಇದೇ ರೀತಿಯಾಗಿ ಇಲ್ಲಿ ಸಂಸ್ಥೆಯನ್ನು ಬೆಳೀಲಿ. ನಾವು ಹೇಳಿದಾಗ 60 ವರ್ಷ ಮತ್ತು 75ನೇ ವರ್ಷದ ಅವರು ನೇತೃತ್ವದಲ್ಲಿ ಇನ್ನೊಂದು ಆಗಲಿ, ಅದಕ್ಕೆಲ್ಲ ತಮ್ಮ ಪರಿವಾರದವರು ತಮ್ಮ ಬಂಧುಗಳು ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ 2 ಮಾತನಾಡಲ್ಲ. ಯಾಕಂದ್ರೆ ನಮ್ಗೆ ಟಾಕ್ಸಿನೂ ಇಟ್ಟಿಲ್ಲ ಅಂತ ಹೇಳಿದ್ರು, ಅವರು ಏನು ಬೆಳಗಿನೂ ಇಟ್ಟಿಲ್ಲ ಅಂತ ಹೇಳಿದ್ರಿ. ಅದಕ್ಕಾಗಿ ನಾನು ಒಂದು ಸ್ವಲ್ಪ ತಗೊಂಡಿರ್ಬೇಕು ಸಮಯ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ನಮಸ್ಕಾರ ವೀಕ್ಷಕರೇ, ನಾನು ಸತೀಶ್ ಬಿರಾದಾರ. ಈ ಸಂಸ್ಥೆಯಲ್ಲಿ 2006ರಿಂದ 2008ನೇ ಸಾಲಿನವರೆಗೆ SSLC ಬ್ಯಾಚಲ್ಲಿ ನಾನು ತೆರಗಡೆ ಹೊಂದಿದ್ದನು. ನಾನು ಈ ಸಂಸ್ಥೆ 50ನೇ ವರ್ಷ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿ ಖುಷಿ ಸಂದರ್ಭನ ಹಂಚಿಕೊಳ್ಳುವವರ ವಿದ್ಯಾರ್ಥಿಗಳಲ್ಲಿ ನಾನು ಒಬ್ಬ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಈ ಸಂಸ್ಥೆಯಲ್ಲಿ ಕಲಿತಿರುವ ಅಕ್ಷರಗಳು, ಆ ಜ್ಞಾನ, ನಾನು ಇವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದೇನೆ. ಅದು ವಿಶೇಷ ಅಂದ್ರೆ ಈ ಸಂಸ್ಥೆಯ ಪಕ್ಕದಲ್ಲೇ ಇರುವ ಇದೇ ಗ್ರಾಮ ಲೋಣಿಬಿಕೆ ಗ್ರಾಮದಲ್ಲೇ ನಾನು PDO ಆಗಿದ್ದೀನಿ. ಆವತ್ತಿನ ಇಲ್ಲಿನ ಶಿಕ್ಷಣ, ಮಾದರಿ ಶಿಕ್ಷಣ, ಆ ಮೌಲ್ಯಯುತ ಶಿಕ್ಷಣನೇ ಇವತ್ತಿನ ದಿನ ನಾವು ಮುಂದಿನ ಈ ಸಮಾಜದಲ್ಲಿ ಒಂದು ಪೊಸಿಷನ್ ಬರ್ಲಿಕ್ಕೆ ಅದು ದಾರಿದೀಪ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಲ್ಲಿ ನಮ್ಮ ಬ್ಯಾಚಿನ ಸುಮಾರು 40ರಿಂದ 50 ಜನ ವಿದ್ಯಾರ್ಥಿಗಳು, ಸ್ನೇಹಿತರು ಎಲ್ಲರೂ ಈ ದಿನ ಸೇರಿದ್ದೀವಿ. ಅವರೆಲ್ಲರೂ ಹೆಮ್ಮೆಯಿಂದ ಬಂದಿದ್ದಾರೆ. ಅವರು ಒಬ್ರು ಯಾರೋ ಜಾಬ್ ಮಾಡ್ತಿರ್ಬೋದು, ಒಬ್ರು ಕೃಷಿಕರಿರ್ಬೋದು, ಒಬ್ರು ಗೃಹಿಣಿ ಆಗಿರ್ಬೋದು. ಪ್ರತಿಯೊಬ್ಬರು ಅವರ ಹೆಮ್ಮೆಯಿಂದ ಅವರ ಜೀವನವನ್ನು ಮಾಡ್ಲಿಕ್ಕತ್ತಾರ. ಅವರಿಗೆ ಆ ಸ್ಫೂರ್ತಿ ಇದೆ. ಆ ಶಿಕ್ಷಣ ಯಾವುದೇ ಪೊಸಿಷನ್ ಅಲ್ಲಿ ಇದ್ರು ಅವರಿಗೆ ಆ ಮಾದರಿಯಾದಂತ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅವರು ಅದೇ ರೀತಿ ಭಾವನೆಯನ್ನು ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಇದನ್ನ ಸೇರಿದ್ದಾರೆ. ನಮಗೆಲ್ಲ ಖುಷಿ ಅನಿಸ್ತಾ ಇದೆ. ಹಳೆ ನೆನಪು ಅಂದ್ರೆ ನಾವು ತುಂಬಾ ಅಂದ್ರೆ ನಾವು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತೂ ಅಲ್ಲ, ನಾನು ಮಿಡಲ್ ಬೆಂಚ್ ಅಲ್ಲ, ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಏನು ಸೆಕೆಂಡ್ ಕ್ಲಾಸ್ ಅಲ್ಲಿ ಇಲ್ಲಿ ತೇರ್ಗಡೆ ಆಗಿದ್ದೀವಿ. ಸೆಕೆಂಡ್ ಕ್ಲಾಸ್ ಅಲ್ಲಿ ಆದರೂ ಅದು ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋ ತರದಲ್ಲಿ ಮುಂದಿನ ದಿನಗಳಲ್ಲಿ ಹಿಂದೆ ಏನ್ ನಾವು ಎಡವಿದ್ದೀವಿ ಅದನ್ನ ಮುಂದಿನ ಮೆಟ್ಟಿಲಾಗಿ ಕಳಿಸಿರುವಂತ ಸಂಸ್ಥೆ ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸತೀಶ್ ಬಿರಾದರ್ ಸರ್, ತುಂಬಾ
ಖುಷಿ ಆಗ್ತಾ ಇದೆ. ತುಂಬಾ ವರ್ಷಗಳ ನಂತರ ನಾವೆಲ್ಲ ಫ್ರೆಂಡ್ಸು ಸೇರಿದ್ದೀವಿ. ಸೊ ಇದೇ ಶಾಲೆಯಲ್ಲಿ ನಾವು 3 ವರ್ಷ ಕಲ್ತಿದ್ದು. ಸೊ ಎಲ್ಲ ನೆನಪಾಗ್ತಾ ಇದೆ. ಫ್ರೆಂಡ್ಸ್ ಜೊತೆ ಊಟ ಮಾಡಿದ್ದು, ಆಟ ಆಡಿದ್ದು, ಓದಿದ್ದು, ಆಲ್ಮೋಸ್ಟ್ ಎಲ್ಲ ಅಂದ್ರೆ ಒಂದು ಮೆಮರೀಸ್ ಕಣ್ಮುಂದೆ ಬಂದು ಹೋಗ್ತಾ ಇದೆ. ಈ ಸುವರ್ಣ ಮಹೋತ್ಸವಕ್ಕೆ ನಮ್ಗೆಲ್ಲ ಇನ್ವೈಟ್ ಮಾಡಿದ್ದು ತುಂಬಾ ಖುಷಿ ಆಗ್ತಿದೆ. ಜೊತೆಗೆ ಎಲ್ಲ ಫ್ರೆಂಡ್ಸ್ ಜೊತೆ ಸೇರ್ಬಿಟ್ಟು ಮತ್ತೆ ನಮ್ಮ ಹೊಸ ಏನು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇರೋವೆಲ್ಲ ಫ್ರೆಂಡ್ಸ್ ಅನ್ನ ಮತ್ತೆ ನಾವು ವಾಪಸ್ ಕರ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಅಲ್ಲಿ ತಗೊಂಡು ಸೊ ಮತ್ತೆ ಎಲ್ಲರೂ ಟಚ್ ಅಲ್ಲಿ ಬಂದಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಈ ಶಿಕ್ಷಣ ಸಂಸ್ಥೆಗೆ ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಾವು ಎಲ್ಲರೂ ಒಂದೊಂದು ಓದ್ಬಿಟ್ಟು ಸೊ ಎಲ್ಲರೂ ಒಂದೊಂದು ಪೊಸಿಷನ್ ಅಲ್ಲಿ ಇದ್ದೀವಿ. ಸೊ ಮತ್ತೆ ವಾಪಸ್ ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದಾಗ ಅವ್ರ ಮುಖ ನೋಡಿದಾಗ ತುಂಬಾ ಖುಷಿ ಆಗತ್ತೆ. ಸೊ ನಮ್ಮ 2008ನೇ ಬ್ಯಾಚ್ ಇಂದ ನಮ್ಮ ಸ್ಕೂಲ್ಗೆ ನಾವೊಂದು ಎಲ್ಲರೂ ಸೇರ್ಬಿಟ್ಟು ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ಅದು ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಸೊ ಯಾ ನಾನು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ಸರ್. MBA ಕಂಪ್ಲೀಟೆಡ್ ಆಗಿದೆ. ಬನಶಂಕರಿ ಪೂಜಾರಿ ಸರ್ ನಮಸ್ತೆ. ನಾವು ಈ ಸಂಸ್ಥೆಯಲ್ಲಿ 3 ವರ್ಷ ಕಲ್ತಿದ್ದೀವಿ. ಒಂದು ರೀತಿ ಖುಷಿ ಆಗುತ್ತೆ ಸರ್. ನಾವೆಲ್ಲರೂ ಬಂದು ಮೊದಲೇ ಹಳೆ ಲೈಫ್ನ ಎಂಜಾಯ್ ಮಾಡಿ ಇದನ್ನ ಮಾಡಿ ನಮ್ಮ ಹಳೆ ನೆನಪುಗಳನ್ನು ಮಾತಾಡಲಿಕ್ಕೆ ಖುಷಿ ಆಗುತ್ತೆ. ಆಮೇಲೆ ಎಲ್ಲ ಗುರ್ತಿದ್ದವರು ಎಲ್ಲರೂ ಬಂದು ಸೇರಿ ಒಂದು ರೀತಿ ಹಳೆ ಮೂಮೆಂಟ್ನ ಮತ್ತೆ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ನಮ್ಮ ತಂದೆಯವರು 30 ವರ್ಷ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಗೆ ಅದು ಒಂದು ಹೆಮ್ಮೆ ಇದೆ ನಮ್ಮ ತಂದೆಯವರು ಮಾಡಿದ್ದಕ್ಕೆ. ಓಕೆ, ಎಲ್ಲ ರೀತಿಯಿಂದನೂ. ನನ್ನ ಹೆಸರು ಸಂಜೀವಿನಿ ಕುಲಕರ್ಣಿ ಅಂತ ಹೇಳಿ. ನಮ್ದು ಬಿಸ್ನೆಸ್ ಇದೆ ಸರ್. ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಧಾರವಾಡದಲ್ಲಿ ಇರ್ತೀವಿ, ಬಿಸ್ನೆಸ್ ಮಾಡ್ತೀವಿ. ಪ್ಯೂನ್ ಕೆಲಸ ಮಾಡ್ತಿದ್ರು, ನಾನಾ ಸಾಹೇಬ್ ಕುಲಕರ್ಣಿ ಅಂತ ಹೇಳಿ. ಮೇಂಟೆನೆನ್ಸ್ ಅವರೇ ಮಾಡ್ತಿದ್ರು, ನಾನಾ ಸಾಹೇಬ್ ಕುಲಕರ್ಣಿ ಅಂತ ಹೇಳಿ. 30 ವರ್ಷ ನಮ್ಮ ತಂದೆಯವರು ಇಲ್ಲೇ ಸರ್ವಿಸ್ ಮಾಡಿದ್ದಾರೆ. ಖುಷಿ ಇದೆ ನಮಗೆ ಅದ್ರ ಬಗ್ಗೆ ಹೇಳಲಿಕ್ಕೆ. ಥ್ಯಾಂಕ್ ಯು. ಈಗ ನಿಮ್ಮ ತಂದೆಯವರು ಕೂಡ ಇದೇ ಶಾಲೆಯಲ್ಲಿ ಬರ್ತಾರ, ನೀನು ಕೂಡ ಇದೇ ಶಾಲೆಯಲ್ಲಿ ಕಲಿಯಾಕತ್ತಿ, ಏನ್ ಹೇಳಕ ಬಾಳ ಖುಷಿ ಆಕೈತ್ರಿ. ಯಾಕಂದ್ರ ನಾ 1ನೇತೆಯಿಂದ 10ನೇವರೆಗೂ ಇಲ್ಲೇ ಕಲ್ತೀನ್ರಿ. ಫಸ್ಟ್ PU ಸೆಕೆಂಡ್ PU ಇಷ್ಟು ಹೊರಗೆ ಹೋಗ್ಬೇಕಾಗಿತ್ರಿ. ವಾಪಸ್ ಅಲ್ಲಿ D.Ed ಮಾಡಿ ಇಲ್ಲೇ ಬಂದೇನ್ರಿ. ಇದೇ ಸಂಸ್ಥೆಗೆ ಟೀಚರ್ ಆಗ್ಬೇಕನ್ನೋ ಕನಸನ ಐತ್ರಿ. ಅದಕ್ಕೆ ದಾರಿನೂ ಮಾಡಿಕೊಡತ್ತಾರ್ರಿ. ಮತ್ತ ನಮ್ ಪಪ್ಪಾನು ಇಲ್ಲೇ ಕಲ್ತಾರಿ ಫಸ್ಟ್ ಇಂದಾನು. ಮತ್ ನಮ್ ಪಪ್ಪ ಅಷ್ಟೇ ಅಲ್ರಿ, ನಮ್ ಇಡೀ ಫ್ಯಾಮಿಲಿನೂ ಇಲ್ಲೇ ಕಲ್ತೈತ್ರಿ. ಆಮೇಲೆ ಇವತ್ತು ಈ ಸುವರ್ಣ ಮಹೋತ್ಸವ ಒಳಗ ನಮ್ ಪಪ್ಪಾನು ಮತ್ತ ನಾನು ಇಬ್ಬರನು ಒಂದೇ ಸ್ಟೇಜ್ ಮ್ಯಾಗೆ ಒಂದೇ ಟೈಮ್ಗೆ ಕೂರ್ಸಿ ಅಂದ್ರ ಸನ್ಮಾನ ಮಾಡ್ಯಾರ್ರಿ. ಅದಕ್ಕೆ ಬಾಳ ಖುಷಿ ಆಕೈತ್ರಿ ನಂಗೆ. ಅಂದ್ರ ಇಲ್ಲಿ ಟೀಚರ್ಸ್ ಬಗ್ಗೆ ಹೇಳ್ಬೇಕಂದ್ರಿ, ಇಲ್ಲಿ ಟೀಚರ್ಸ್ ಬಾಳ ಚಲೋ ಅದಾರಿ. ಅಂದ್ರ ತಿಳಿಸಿ ಹೇಳ್ತಾರೆ, ಹಂಗ ಹೊಡೆದು ಒಂದೊಂದ್ ಟೈಮ್ ಮಿಕ್ಕಿತ್ತಂದ್ರೆ ಹೊಡಿತಾರೆ. ಬಟ್ ಅಂದ್ರೆ ಹೊಡೆದೇ ಹೇಳ್ಬೇಕು ಅಂತಿಲ್ರಿ, ಎಲ್ಲಾನು ತಿಳಿಸಿ ಮಾಡಿ ಚಂದಾಗಿ ಹೇಳ್ತಾರೆ, ಅರ್ಥ ಮಾಡಿಸ್ತಾರೆ. ನಾ ಟೀಚರ್ ಆಗ್ಬೇಕು ಮಾಡೀನ್ರಿ. ಹಾ ರೀ, ಇದೇ ಸಂಸ್ಥೆಗೆ ಟೀಚರ್ ಆಗ್ಬೇಕಂತ ಮಾಡೀನ್ರಿ. ಇವಾಗ 15 days ಆಯ್ತು ಬರತ್ತೀನ್ರಿ ಟೀಚರ್ ಆಗಿ. ಹಾ ರೀ, ಟೀಚಿಂಗ್ ಹಾ ಬರತ್ತೇನ್ರಿ. ನಾ ಬಾಳ ಖುಷಿ ಆಗೈತ್ರಿ. ಸರ್ ನಮಗೆಲ್ಲ ಹೆಂಗ್ ಹೇಳ್ಕೊಡ್ಬೇಕನ್ನೋದು ಹೇಳ್ಕೊಡ್ತಾರಿ. ಇವಾಗ ನಮ್ ಬಿರಾದರ್ ಸರ್ D.Ed ಒಳಗ್ರಿ, ಅವ್ರ ಹೆಂಗ್ ಹೇಳ್ಬೇಕು ಅನ್ನೋದು ತಿಳಿಸಿ ನಮ್ಗೆ ಹೇಳ್ತಾರೆ. ನಾವ್ ಹೋಗಿ ಅದನ್ನ ಅಲ್ಲಿ ಮಕ್ಳಿಗೆ ಚಂದ ಪಾಠ ಮಾಡಿ ಬರ್ತೀವಿ. ಮಕ್ಕಳನ್ನ ಅಷ್ಟೇ ಚಂದ ಕೂತ್ ಕೇಳ್ತಾರ್ರಿ. ಹಾ ರೀ, ಫುಲ್ ಖುಷಿ ಆಗೈತ್ರಿ. ಮೇಘ ಅಭಿಮನ್ಯು ಚುಚ್ಚೇರಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತ ಸುಸಂದರ್ಭದಲ್ಲಿ ಹೇಳಕ್ ಬಯಸುವುದೇನಂದ್ರೆ, ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಇವತ್ತಿಗೆ 50 ವರ್ಷ ಪೂರ್ಣಗೊಂಡದ. ಆ ಸುವರ್ಣ ಸಂಧಿಯೊಳಗ ನಾನು ನಮ್ಮ ಕಲಿಸಿದ ಶಿಕ್ಷಕರ ಜೊತೆಗಿದ್ದೀನಿ. ಇವ್ರು ನಮ್ಮ ಶಿಕ್ಷಕರು ನಮ್ಗೆ ಇಲ್ಲೇ ಕಲಿಸಿ ಅವ್ರ ಜೊತೆ ನಾವು ಇವತ್ತು ಸನ್ಮಾನ ಮಾಡ್ಕೊಂಡಿದ್ದೀವಿ ಸುವರ್ಣ ಮಹೋತ್ಸವಗ. ನಮ್ಮ ತಂದೆಯವರು ಕೂಡ ಈ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರು. ಅವರ ಕೈಯೊಳಗೆ ನಮ್ಮ ಶಿಕ್ಷಕರು ಕಲ್ತಿದ್ರು, ಅವ್ರ ಕೈಯಲ್ಲಿ ನಾವು ಕಲ್ತಿದ್ದೀವಿ. 3 ಪೀಳಿಗೆಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಕಲ್ತಿದ್ದೀವಿ. ಈ ಶಿಕ್ಷಣ ಸಂಸ್ಥೆಯಿಂದ ನಮಗೆ ತುಂಬಾ ಅನುಕೂಲ ಆಗ್ಯದ. ಈ ಭಾಗದೊಳಗ ಎಲ್ಲಾ ಗ್ರಾಮೀಣ ಭಾಗದವ್ರಿಗೆ ಒಳ್ಳೇದಾಗ್ಯದ. ಸೊ ಈ ಶಿಕ್ಷಣ ಸಂಸ್ಥೆಯ ಪ್ರೇರಣೆಯಿಂದ ನಾವು ಕೂಡ ಇಂಚಗೇರಿ ಗ್ರಾಮದಲ್ಲಿ ಒಂದು ಜ್ಞಾನಯೋಗಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆಲ್ಲ BM ಕೋರೆ ಸಾವ್ಕಾರ್ ಪ್ರೇರಣೆ ಅಂತ ಹೇಳ್ತೀವಿ. ಈ ಗಡಿ ಭಾಗದಲ್ಲಿ ಒಳ್ಳೆ ಶಿಕ್ಷಣ ಸಂಸ್ಥೆ ಕಟ್ಟಬೇಕಂತ ಅವರಿಂದ ನೋಡಿ ಕಲ್ತಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾವು BM ಕೋರಿಗೆ ಎಷ್ಟೇ ಧನ್ಯವಾದಗಳನ್ನ ಹೇಳಿದ್ರು ಸಾಕಾಗಲ್ಲ. ಹಾಗೂ ಮತ್ತೆ ನಮ್ಮ ಕಲಿಸಿದ ಶಿಕ್ಷಕರು ಕೂಡ ನಾವು ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ S.Y. ಗುಡ್ಡದ್ ಅಂತ. ನಾನು ಜಿಗ್ಜವಣಿ ಗ್ರಾಮದಲ್ಲಿ ನನ್ನದೇ ಅಂತ ಒಂದು ಕ್ಲಿನಿಕ್ ಅನ್ನು ನಡೆಸ್ತಾ ಇದ್ದೀನಿ. ಮತ್ತೆ ಅಲ್ಲೇ ಪಕ್ಕದ ಗ್ರಾಮದಲ್ಲಿ ಇಂಚಗೇರಿ ಗ್ರಾಮದಲ್ಲಿ ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೇವೆ, ಜ್ಞಾನಯೋಗಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ. ಇದೇ ವರ್ಷ ಪ್ರಾರಂಭ ಮಾಡಿದ್ವಿ.
ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಶೇಷತೆ ಏನ್ ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ಇದೇ ಶಾಲೆಯಲ್ಲಿ ಶಿಕ್ಷಕರಾಗಿದ್ರು. ಅವರ ಕೈಯಲ್ಲಿ ನಮ್ಮ ಶಿಕ್ಷಕರು ಕಲ್ತರು. ಅವರ ಅಧೀನದಲ್ಲಿ ನಾನು ಕಲ್ತಿದ್ದೀನಿ. ಸೊ ಈ ಶಿಕ್ಷಣ ಸಂಸ್ಥೆಯಲ್ಲಿ 3 ಪೀಳಿಗೆಗಳು, ಇಡೀ ನಮ್ಮ ಕುಟುಂಬವೇ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತಿದೆ ಅಂತ ಹೇಳೋದು ನನ್ನ ಸೌಭಾಗ್ಯ. ಈ ವಿದ್ಯಾಲಯದಲ್ಲಿ ನಾನು 1982ರಲ್ಲಿ ಶಾಲೆಗೆ ಶಿಕ್ಷಕಾಗಿ ಬಂದು ಇತಿಹಾಸ, ಭೂಗೋಳ, ಇಂಗ್ಲಿಷ್, ಗಣಿತ, ವಿಜ್ಞಾನ ಎಲ್ಲ ಹೇಳ್ಕೊತ ಬಂದು ಪುನಃ ಲಾಸ್ಟ್ ಕೊನೆ ಹಂತದೊಳಗೆ ಹೆಡ್ ಮಾಸ್ಟರ್ ಆಗಿ ರಿಟೈರ್ಮೆಂಟ್ ಆಗಿದ್ದೇನೆ. ಕೋರೆ ಸಾವ್ಕಾರು ಈ ಒಂದು ಸಂಸ್ಥೆ ತೆಗೆದಿರ್ಲಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಜನರಿಗೆ ಹೊರಗೂರಿಗೆ ಹೋಗಿ ಕಲೀಲಿಕ್ಕೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಅದಕ್ಕೆ ಅದನ್ನು ತೆಗೆದ್ರು ಚಲೋ ಮಾಡೋದು. ಅವ್ರು ತೆಗೆದಂತ ಸಂಸ್ಥೆಯ ಅಧ್ಯಕ್ಷರು ಬೆಳ್ಳಿ ಹಬ್ಬ ಆಚರಣೆ ಮಾಡಿದ್ರು, ಕೊನೆಗೆ ಸುವರ್ಣ ಮಹೋತ್ಸವನು ಆಚರಣೆ ಮಾಡಿದ್ರು. ಯಾರು ಸಂಸ್ಥೆಯನ್ನು ಕಟ್ಟಿರ್ತಾರ ಅವರು 2-3 ಹಬ್ಬಗಳನ್ನ ಆಚರಣೆ ಮಾಡಲಿಕ್ಕೆ ಯಾರು ಸಾಧ್ಯ ಆಗುದಿಲ್ಲ. ಇದು ಬಹಳ ದೊಡ್ಡ ಮಾತು. ಯಾರು ಸಂಸ್ಥೆ ಕಟ್ಟಾರ ಅವರೇ ಬೆಳ್ಳಿ ಹಬ್ಬ ಆಚರಣೆ ಮಾಡಿದ್ರು, ಯಾರು ಸಂಸ್ಥೆ ಕಟ್ಟಾರ ಅವರೇ ಸುವರ್ಣ ಮಹೋತ್ಸವನು ಆಚರಣೆ ಮಾಡಿದ್ರು. ಇದು ಬಹಳ ಕಠಿಣ. ಯಾಕಂದ್ರೆ 30-40-50 ವರ್ಷ ಸಂಸ್ಥೆ ಕಟ್ಟಿರ್ತಾರೆ, ಒಂದು ಹಬ್ಬ ಅಂದ್ರೆ ಆಚರಣೆ ಮಾಡಬಹುದಾದ್ರೆ ಅದು 2 ಹಬ್ಬಗಳನ್ನ ಆಚರಣೆ ಮಾಡೋದು, ಸುವರ್ಣ ಮಹೋತ್ಸವ ಆಚರಣೆ ಮಾಡೋದು ಅಷ್ಟು ಹಗುರದಾಗಲ್ಲ. 50 ವರ್ಷದ ಮೇಲೆ ಬರ್ಬೇಕಾದಲ್ಲ ಅದು. ಸೊ ಅದಕ್ಕಾಗಿ ಇಂಥ ಭಾಗ್ಯ ಈ ಭಾಗದ ಜನರಿಗೆ ಇದು ದೊಡ್ಡ ಇದು. ಆಮೇಲೆ ಅವರು ಶಿಕ್ಷಕರಲ್ಲಿ ಇಟ್ಟಂತ ಒಂದು ನಂಬಿಕೆ ಅಂತಂದ್ರೆ ಸಾರೋಟದೊಳಗೆ ಕುಂಡ್ರಿಸಿ 1 ಕಿಲೋಮೀಟರ್ದಷ್ಟು ಮೆರವಣಿಗೆ ಮಾಡುವಂತ ತಂದು ಎಲ್ಲರಿಗೂ ಪ್ರೀತಿಗೆ ಪಾತ್ರ ಆಗುವಂತ ವ್ಯವಸ್ಥೆ ಮಾಡ್ಯಾರ. ಅವರಿಗೆ ಅನೇಕ ಧನ್ಯವಾದಗಳನ್ನು ಊರಿನ ಜನ ಮತ್ತು ನಾವು ಕೂಡ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ. ಶಿವಶಂಕರ ಬಗ್ಗೆ ನಮಸ್ಕಾರ, ನನ್ನ ಹೆಸರು ಉಮಾದೇವಿ ಗುಡ್ಡದಂತ. ನಾನು ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ 1998ನೇ ಬ್ಯಾಚಿನಲ್ಲಿ ನನ್ನ SSLC ಯನ್ನು ಪೂರ್ಣಗೊಳಿಸಿದ್ದೇನೆ ಮತ್ತು ಈ ಶಾಲೆಯ ಎಕ್ಸಾಮ್ ಸೆಂಟರ್ನ ಟಾಪರ್ ಕೂಡ ಹೌದು. ಶಿಕ್ಷಣ ಸಂಸ್ಥೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ನಮ್ಮ ತಂದೆಯವರು ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅದರ ಜೊತೆಗೆ ನಾವು ಇದೇ ಶಾಲೆಯಲ್ಲಿ ಕಲಿತು ನಮ್ಗೆ ವಿಜ್ಞಾನವನ್ನ ಹೇಳಿಕೊಟ್ಟಿರ್ತಕ್ಕಂಥ ಒಂದು ಸುಸಂದರ್ಭ ನಮ್ಮದಾಗಿತ್ತು. ಅದಲ್ಲದೆ ಆ ವೇಳೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ನಮಗೆ ತಮ್ಮ ಮಾದರಿ ಜೀವನವನ್ನ ಕಲಿಸಿಕೊಟ್ಟಿದ್ದಾರೆ. ಇಂತಹ ನೂರಾರು ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಜ್ಞಾನವನ್ನ ಪಡ್ಕೊಂಡಿದ್ದಾರೆ. ಇವತ್ತು ಸಮಾಜದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದು ನಿಜಕ್ಕೂ ನಮಗೆ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ. ನಾನು ಕೂಡ ಇವತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲೇ HPS ಇಂಚಿಗೇರಿಯಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ಶಿಕ್ಷಣ ಸಂಸ್ಥೆಯಿಂದ ಪಡೆದಿರ್ತಕ್ಕಂಥ ಜ್ಞಾನವನ್ನ ನನ್ನ ಸರ್ವಿಸ್ ನಲ್ಲಿ, ನನ್ನ ಸೇವಾ ಅವಧಿಯಲ್ಲಿ ಅದನ್ನ ನನ್ನ ವಿದ್ಯಾರ್ಥಿಗಳಿಗೆ ಹಂಚ್ತಾ ಇದ್ದೀನಿ. ಸೊ ಇಂತಹ ಅತ್ಯುತ್ತಮವಾದ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಕ್ಕಾಗಿ ಕೋರೆ ಸಾವ್ಕಾರರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಗಡಿನಾಡಿನಲ್ಲಿ ಇರ್ತಕ್ಕಂಥ ಉತ್ತಮ ಸಂಸ್ಥೆಯಾಗಿದೆ. ಈ ಸಂಸ್ಥೆ ಇನ್ನಷ್ಟು ಬಾಳಿ ಬೆಳಗಲಿ, ಸಾಕಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡ್ಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಉಮಾದೇವಿ ಗುಡ್ಡದಂತ. ಪ್ರಭಾರಿ ಮುಖ್ಯಗಳಾಗಿ ಕೆಲಸ ಮಾಡ್ತಾ ಇದ್ದೇನೆ HPS ಇಂಚಿಗೇರಿ ಶಾಲೆಯಲ್ಲಿ. ಧನ್ಯವಾದ. ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ. ಈ ಮಹಾವಿದ್ಯಾಲಯದಲ್ಲಿ 87ರಿಂದ 90ರವರೆಗೆ ನಾನು ವ್ಯಾಸಂಗ ಮಾಡಿ ಮುಂದೆ B.Ed ಪದವಿ ಮಾಡಿ MA ಪದವಿ ಮಾಡಿ ಇವತ್ತಿನ ದಿವಸ ಶ್ರೀ BS ಪಾಟೀಲ PU ಕಾಲೇಜ್ ಮನಗೋಳಿಯಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವೆಲ್ಲ ನನ್ನ ಕಲಿಸಿದಂತ ಗುರುಗಳು SM ಬಗ್ಲಿ ಗುರುಗಳವರು ನಮಗೆ ಇತಿಹಾಸವನ್ನು ಹೇಳ್ಕೊಡ್ತಾ ಇದ್ರು, ಜೊತೆಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ರು. ಈ ಮಹಾವಿದ್ಯಾಲಯದಲ್ಲಿ ಒಂದು ತತ್ವಜ್ಞಾನಿಗಳಾಗಿರ್ತಕ್ಕಂಥ ಶಿಕ್ಷಕರು ನಮ್ಗೆಲ್ಲ ಮಾರ್ಗದರ್ಶನ ಮಾಡಿದ್ರು. ಅಂತ ಗುರುಗಳ ಕೈ ಕಲ್ತಿರ್ತಕ್ಕಂಥವ್ರು ಅವರು ಹೆಗಲಾಡಿ ಅವರು, ಶ್ರೀಶೈಲ್ ಹೆಗಲಾಡಿ ಅವರು ಎಕ್ಸಲೆಂಟ್ ಮಹಾವಿದ್ಯಾಲಯದಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆಮೇಲೆ RD ಪಾಟೀಲ್, ರಾಜಶೇಖರ್ ಪಾಟೀಲ್ ಅವರು ಸಿದ್ದಶ್ರೀಯಲ್ಲಿ ಏರಿಯಾ ಮ್ಯಾನೇಜರ್ ಆಗಿ, ಇವಾಗ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗೆ GM ಬಿರಾದರ್ ಅವರು ಕೂಡ ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ. ಅವರು NGO ನಡೆಸ್ತಾ ಇದ್ದಾರೆ. ಆಮೇಲೆ ಸಿದ್ದಣ್ಣ ಹತ್ತಿ ಅವರು ನಮ್ಮ ಗೆಳೆಯರು, ಅವರು ಸಾರಿಗೆ ನಿಯಂತ್ರಕರಾಗಿ ಬಿಜಾಪುರ ಡಿಪೋದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. KSRTCಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೀಗೆ ಈ ಮಹಾವಿದ್ಯಾಲಯದಲ್ಲಿ ಕಲಿತಿರ್ತಕ್ಕಂಥ ಎಲ್ಲರೂ ಒಂದು ಒಳ್ಳೆಯ ಒಂದು ಜಿಲ್ಲಾ ಮಟ್ಟದಲ್ಲಿ ಆಗಿರಬಹುದು, ತಾಲೂಕು ಮಟ್ಟದಲ್ಲಿ ಒಳ್ಳೆಯ ಅಧಿಕಾರಿಗಳಾಗಿ ಈ ಭಾಗದಲ್ಲಿ ಉತ್ಕೃಷ್ಟವಾದಂತ
ಒಂದು ಗುಣಮಟ್ಟದ ಶಿಕ್ಷಣ ನೀಡತಕ್ಕಂಥ ಸಂಸ್ಥೆ ಯಾವುದಾದ್ರಿದ್ರೆ ಅದು ಶಿಕ್ಷಣ ಸಂಸ್ಥೆ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆಯನ್ನು ಶ್ರೀ BM ಕೋರೆ ಅವರು ತಮ್ಮ 27ನೇ ವಯಸ್ಸಿನಲ್ಲಿ ಈ ಸಂಸ್ಥೆಯನ್ನು ಹುಟ್ಟಿ ಹಾಕಿ ಈ ಭಾಗದಲ್ಲಿ, ಈ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಈ ವಿಶ್ವದಲ್ಲಿ ತನ್ನ ಕೊಡುಗೆಯನ್ನು ಕೊಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಈ ಮಹಾವಿದ್ಯಾಲಯಕ್ಕೆ ಸಲ್ತದ. ಅಂತ ಮಹಾವಿದ್ಯಾಲಯ ಕಲ್ತಿರ್ತಕ್ಕಂಥ ನಾವೆಲ್ಲರೂ ಧನ್ಯರು ಅಂತೇಳಿ ನನ್ನ ಭಾವನೆ. ಸೂರ್ಯಕಾಂತ್ ಬಿರಾದಾರ್ ಅಂತೇಳಿ ನಾ ಇದೇ ಮಹಾವಿದ್ಯಾಲಯದಲ್ಲಿ 80ರಿಂದ 90ರವರೆಗೆ ಹೈಸ್ಕೂಲ್ ಓದಿದ್ದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.